ಶಿವಲಿಂಗೇಶ್ವರರ ಸಂಕ್ರಾಮ ಪಾದಯಾತ್ರಾ ಜಾತ್ರಾ ಮಹೋತ್ಸವವನ್ನು ಸಾವಳಿ ಗ್ರಾಮದ ಆರಾಧ್ಯ ದೇವರಾದಂಥ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಡೆಯುತ್ತಾ ಬಂದಿದೆ. ಸುಮಾರು ನಾವು ಈಗಾಗಲೇ 74-75 ವರ್ಷದ ಕಾಲ ನಮ್ಮ ಈ ಗುರು ಪರಂಪರೆಯ ಪ್ರಕಾರ ನಮ್ಮ ಶಿವಲಿಂಗೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಂತ ಮರಿದೇವರು ಶ್ರೀಮನ್ ನಿರಂಜನ ಪ್ರಣವ ಮರಿದೇವ ಸ್ವಾಮಿಗಳು, ತದನಂತರ ಸಿದ್ದರಾಮ ಶ್ರೀಗಳು, ಆನಂತರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಮ್ಮ ಹಿಂದೆ ಬ್ಯಾಕ್ಬೋನ್ ಆಗಿ ನಿಂತಿದ್ದಾರೆ. ಅವರೆಲ್ಲರೂ ಅವರ ಆಶೀರ್ವಾದ ಭಾಳ ಎಲ್ಲ ಸೀತ್ನಿಯನ್ನು ಬಡಿತಾ ಇದ್ದಾರೆ. ಅದು ಎಷ್ಟು ವರ್ಷದಿಂದ ಅದು ಹೇಳ್ತೀವಿ. ಇದು ಆನಂತರ ಇವತ್ತು ಈಗ ಪೀಠಾಧಿಪತಿಗಳಂತ ಶ್ರೀಮನ್ ನಿರಂಜನ ಪ್ರಣಸ್ವಾಮಿ ಗುರುಗಳಂತ ಗುರುನಾಥ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯದಲ್ಲಿ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಸುಮಾರಾಗಿ ನಾವು ಕೊಳ್ಳೂರು ಗ್ರಾಮದಲ್ಲಿ ಹುಟ್ಟಿದಂಥ ಶಿವಲಿಂಗೇಶ್ವರರು ಮತ್ತು ಬಂದೇನವಾದರು ಸಮಕಾಲೀನ ದೃಷ್ಟಿಯಲ್ಲಿ ಒಂದೇ ಇದ್ದರು. ಒಂದು ಕಾಲದಲ್ಲಿ ಇತಿಹಾಸದಲ್ಲಿ ಬಂದೇನವಾದರು ಶಿವಲಿಂಗೇಶ್ವರ ದರ್ಶನಕ್ಕೆ ಬರ್ತಾರೆ ಅಂತಂದಾಗ ಅವರು ಹುಲಿ ಮೇಲೆ ಕುತ್ಕೊಂಡಿದ್ದರು. ಇಲ್ಲಿ ಕಲ್ಯಾಣ ಕಟ್ಟಿ ಮೇಲೆ ಶಿವಲಿಂಗೇಶ್ವರರು ಕೂತರು. ಆ ಸಂದರ್ಭದಲ್ಲಿ ಸಂತ ಹೊಂಟ ಅಂತೇಳಿ ಎದುರಿಗೆ ಬಂದಾಗ ಅವರು ಎದುರುಗೊಂಡು ಆ ಕಲ್ಯಾಣ ಕಟ್ಟಿನೇ ನಡ್ಕೊತ ಬಂದದ. ಇವತ್ತು ನಿರಂತರವಾದಂಥ ನಿಜ ಸ್ವರೂಪವನ್ನು ಕೂಡ ಅದ. ಇವತ್ತು ಒಳಗೊಂದು ಕಲ್ಯಾಣ ಕಟ್ಟಿ ಅದ, ಇವತ್ತು ಹೊರಗೊಂದು ಕಲ್ಯಾಣ ಕಟ್ಟಿ ಅದ. ಎರಡೂ ಆ ಕಡೆ ಈ ಕಡೆ ಚಲನವಲನ ಆಗಿದ್ದೇವೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಇವತ್ತು ಈ ಸಂಕ್ರಮಣ ಹಬ್ಬ ಪ್ರತಿ ವರ್ಷ ನಾವು ಏಪ್ರಿಲ್ ಇದು ಜನವರಿ 14-15 ಒಂದೊಂದು ಸಲ ಬರ್ತದೆ. ಈ ವರ್ಷ 15ನೇ ತಾರೀಕು ಅಂತೇಳಿ ಮಠದ ಪೀಠಾಧಿಪತಿಗಳಂತ ಶ್ರೀಮನ್ ನಿರಂಜನ ಬ್ರಹ್ಮಸ್ವಾಮಿ ಶ್ರೀ ಗುರುನಾಥ ಮಹಾಸ್ವಾಮಿಗಳು 15 ದಿನ ಮೊದಲೇ 15ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಪಲ್ಲಕ್ಕಿ ಮುಹೂರ್ತ ಉತ್ಸವನ ಆಗಬೇಕು. ಬಸವೇಶ್ವರ ಮಂದಿರಕ್ಕೆ ಹೋಗಬೇಕು. ರಾತ್ರಿ 11 ಗಂಟೆಗೆ ಇಲ್ಲಿ ಜಾಗರಣೆ ನಡೀತಾ ಇದೆ. ಬೆಳಗ್ಗೆ ಮತ್ತು ರಾತ್ರಿ 1 ಗಂಟೆಗೆ ಶ್ರೀಗಳವರ ಪಾದಯಾತ್ರೆ ಮುಖಾಂತರ ಬಸವೇಶ್ವರ ದರ್ಶನಕ್ಕೆ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಹಾಡಕ್ಕೆ ಅಥವಾ ಮತ್ತು ಗೀಗಿ ಪದ ಅಥವಾ ಜೊತೆಗೆ ಪುರಂತರ ಆಟವನ್ನು ಆಡ್ತಾರೆ. ಇಲ್ಲಿ ವಿಶೇಷತೆ ಏನಂದರೆ ಎಂದೇ ಆಗಲಿ ಇಲ್ಲಿ ಬೆಳೆಸಿ ಬಿಡುವ ತನಕ ಇಲ್ಲಿ ರೈತರು ಯಾರೂ ಶೀತ ತಿಳುವುದಿಲ್ಲ. ಇವತ್ತು ಎಳ್ಳ ಮಸಿಗೆ ಆಸ್ಪಾಸ್ನು ಬರ್ತದೆ, ಇವತ್ತು ಔತ್ರ ಮಸಿ ಆಸ್ಪಾಸ್ ಬಂದದ. ಹ್ಯಾಂಗೆ ಮಾಡಿ ಶೀತನಿ ಅಂತೇಳಿ ಹುರಿಜೋಳ ಆದ್ರೂ ಪರವಾಗಿಲ್ಲ, ನಮ್ಮಲ್ಲಿ ಯಾರು ರೈತರು ಮೊಟ್ಟ ಮೊದಲಾಗಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಗುರುನಾಥ ಮಹಾಸ್ವಾಮಿಗಳವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ ಇದು ತಲಾಂತರಾಂತರವಾಗಿ 4 ತಲೆಮಾರುಗಳಿಂದ ಬಂದಿದೆ ಅನ್ನತಕ್ಕಂಥ ನಮ್ಮ ಹಿರಿಯರು ಹೇಳ್ತಾರೆ. 4 ತಲೆಮಾರು ಅದನ್ನು ಇದಕ್ಕಿಂತ ಹೆಚ್ಚಿಗೆ ಅದನ್ನು ಸಮಕಾಲೀನ ಅಂದ್ರೆ ನಾವು 14ನೇ ಶತಮಾನ 15ನೇ ಶತಮಾನ ಅಂತೀವಿ. ಇವತ್ತು ಸುಮಾರು ನಾವಂತ 16ನೇ ಶತಮಾನದಾಗಲಿ ಇದು ಬಸವಣ್ಣನವ್ರ ಕಾಲದಾಗ ಗುಡ್ಡಾಪುರ ಧಾನಮ್ಮ ಹ್ಯಾಂಗೆ ಈ ಭಾಗದಾಗ ಕೊಳ್ಳೂರು ಗ್ರಾಮದಲ್ಲಿ ಹುಟ್ಟಿದಂಥ ಶಿವಲಿಂಗೇಶ್ವರರು ಇವತ್ತು ನಮ್ಮ ಸಾವಳಿ ಗ್ರಾಮದಲ್ಲಿ ಬಂದು ನಿಂತ ಇವರು ಇತಿಹಾಸ ಹೇಳ್ಬೇಕಾದ್ರೆ ಹೊತ್ತು ಹೊಂಟತನ್ನು ಸಾಲಂಗೆ. ಆದರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಾಗ್ತದೆ ಈ ಶೀತನಿ ವೈಭವ ಏನಾಗ್ತದೆ ನೀವು ನೋಡ್ರಲ್ಲ. ಇವತ್ತೆಲ್ಲ ರೈತರು ಬೆಳೆದಂಥ ಕಬ್ಬಾಗಲಿ ಶೀತನಿ ಆಗಲಿ ಬೆಳೆಗಳನ್ನು ತಂದು ಕೊಟ್ಟು ದೇವರಿಗೆ ಅರ್ಪಿಸಿದ ಬಳಕೆ ನಾವೆಲ್ಲ ಸ್ವೀಕಾರ ಮಾಡಬೇಕಂತ ಹಿಂದಿನಿಂದ ನಂಬಿಕೆ ಮಾಡಿಕೊಟ್ಟ ಇವತ್ತು ಆ ದೈವ ಸನ್ನಿಧಿಯಲ್ಲೇ ನಾವೆಲ್ಲ ಇವತ್ತು ಸ್ವೀಕಾರ ಮಾಡ್ತಿದ್ವಿ. ದೇವರು ಇಲ್ಲಿಯ ತನಕ ಎಲ್ಲರಿಗೆ ಆರೋಗ್ಯ ಭೋಗ ಭಾಗ ಸಿರಿ ಸಂಪತ್ತನ್ನು ಕೊಟ್ಟು ವರ್ಷದಿಂದ ವರ್ಷಕ್ಕೆ ನಮ್ಮ ಊರು ಸಿರಿವಂತವಾಗ್ತಾ ಬಂದಿದೆ ಅಂತ ಹೇಳ್ತೀನಿ. ಈ ಸಂದರ್ಭ ನಮಗೆ ಹೇಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈಗ ಸದ್ಯ ನಮ್ಮೂರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ರಮೇಶ್ ಕನ್ಗೊಂಡವರು ಯುವಕರಾದರೂ ಕೂಡ ಮೊನ್ನೆ ತಾನೇ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜನ್ಮದಿನ ಆಚರಣೆಯನ್ನು ಮಾಡಿದರು. ಯುವಕರ ಸಂದೇಶ ಏನು ಕೊಟ್ಟರು, ಎದ್ದೇಳು ಗುರಿ ಮುಟ್ಟುವುದಲ್ಲಿ ನಿಲ್ಲದಿರು ಅನ್ನತಕ್ಕಂಥ ಸಂದೇಶ ಯಾವ ರೀತಿ ವಿವೇಕಾನಂದರು ಕೊಟ್ಟಿದ್ರು ಹಾಗೆ ಇವತ್ತು ರಮೇಶ್ ಕನ್ಗೊಂಡವರು ಕೂಡ ಈ ಗ್ರಾಮದಲ್ಲಿ ಯಾವುದೇ ಕೆಲಸ ಚಟುವಟಿಕೆಗಳಾಗಲಿ ಮನಃಪೂರ್ವಕವಾಗಿ ಯಾವುದೇ ಯಾರು ಸಹಕಾರ ಕೊಡಲಿ ಸಹಕಾರ ಬಿಡಲಿ ಆದ್ರೂ ತಮ್ಮ ನಿರಂತರ ಕಾಯಕ ನಿರ್ವಹಿಸ್ಕೊಂಡು ಬಂದಾರ. ಮುಂದೂ ಕೂಡ ಅವರಿಗೆ ಅಂಥವ್ರಿಗೆ ಯಾವಾಗಲೂ ಅವಕಾಶ ಸಿಗಬೇಕಂತ ಹೇಳ್ಕಿಸಿಂದ ನಿಮ್ಮಲ್ಲ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಈ ನಮ್ಮ 4 ಮಾತು ಅವಕಾಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತು ಮಕರ ಸಂಕ್ರಮಣದ ಶುಭಾಶಯಗಳು ಅಂತ ಹಾರ್ದಿಕವಾಗಿ ಎಲ್ಲರಿಗೂ. ಸಂಕ್ರಮಣ ಹೇಗಿರ್ಬೇಕಂತಂದ್ರೆ ಎಳ್ಳು ಬೆಲ್ಲು ತಿಂದು ಒಳ್ಳೆಯವರಾಗಿರ್ಬೇಕನ್ನತಕ್ಕಂಥದ್ದು ನಾಡಿನ ತುಂಬೆಲ್ಲ ನಾವೆಲ್ಲ ಒಳ್ಳೆಯವರಾಗ್ತೀವಿ.
ಯಾಕಂದ್ರೆ ಬಾಯಲ್ಲಿ ಒಳ್ಳೆಯ ಮಾತು ಬಂದ್ರೆ ಜಗಳನೇ ಬರೋಂಗಿಲ್ಲ. ಬರ್ರಿ ಅಂತಂದರೆ ಅದೇ ಏನೇನೋ ಆಗ್ತದೆ. ಬಾರಲ್ಲಿ ಅಂತಂದ್ರೆ ಏನಪ್ಪ ಇವ ಬರೀ ಸೊಕ್ಕನ ಅಂತ. ಅದಕ್ಕೆ ನಾವು ಸೊಕ್ಕಿರಬಾರ್ದು ಮನುಷ್ಯನಲ್ಲಿ. ನಯ ವಿನಯ ಭಯ ಭಕ್ತಿಯಿಂದ ಕೂಡಿದ್ರೆ ಮಾತ್ರ ಜಗವೆಲ್ಲ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಧನ್ಯವಾದ ಅನ್ನಿಸಿ ನನ್ನ ಆಡ್ತೀನಿ. ಅದೇ ರೀತಿ ನಮ್ಮ ಮಾಜಿ ಚೇರ್ಮನ್ರು ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಏನು ಸಾವಳಗಿಯಲ್ಲಿ ಏನು ಸಂಕ್ರಮಣ ಆಚರಿಸಣೆ ಬಂದಿದ್ದೆವು, ಒಂದು ಭಾಳ ದೊಡ್ಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಸಾವಳಗಿ ಗ್ರಾಮಸ್ಥರು ಎಲ್ಲರೂ ಜೊತೆಗೂಡಿ ಇವತ್ತು ನಮ್ಮ ಸಾವ್ಕಾರ ಹೆಸರು ಹೇಳಿದ್ರು ಮತ್ತು ಗೋಪಾಳ ಸಾವ್ಕಾರು ನಮ್ಮ ದೊಡ್ಡ ಊರಿನ ಒಂದು ನಾಯಕರು, ಚೇರ್ಮನ್ರು. ನಾವಿನ್ನೂ ಹುಟ್ಟಿದ್ದಿಲ್ಲ, ಆವಾಗೇ ಕೂಡ ಅವ್ರು ಚೇರ್ಮನ್ ಇದ್ರು, ಅದು ನಮಗಂತೂ ಗೊತ್ತಿಲ್ಲ. ಇವತ್ತು ಹೇಳಿದ್ರು ಸಾವ್ಕಾರು. ಅದಕ್ಕೆ ನಮ್ಗೆ ಭಾಳ ಒಂದು ಹೆಮ್ಮೆಯ ವಿಷಯ ಅದ. ಈ ಸಾವಳಗಿ ಗ್ರಾಮ ಹೆಂಗದಪ್ಪ ಅಂದ್ರೆ ಇವತ್ತಿನ ದಿವಸ ಭಾಳ ಮಕ್ಕಳು ಹಿಡ್ಕೊಂಡು, ಸಣ್ಣ ಮಕ್ಕಳು ಹಿಡ್ಕೊಂಡು ಇವತ್ತು ರಾತ್ರಿ ಬೆಳಗನೆ ಎಚ್ಚರಿಕೆ ಇರ್ತಾರೆ. ಈ ಸೀತ್ನಿ ಬಡಿಯೋದು ಒಂದು ಕಾರ್ಯಕ್ರಮ ಸಾವಳಗಿ ಶಿವಲಿಂಗೇಶ್ವರರ ಏನು ಗುರುನಾಥ ಮಹಾಸ್ವಾಮಿಗಳ ನಿರಂಜನ ಪ್ರಣಾಮಿ ಸ್ವರೂಪಗಳಂತ ಗುರುನಾಥ ಮಹಾಸ್ವಾಮಿಗಳು ಎಲ್ಲ ಕಡೆ ಊರಿನ ಒಂದು ಪೀಡೆಗಳನ್ನು ಕಳೆಯುವುದಕ್ಕೋಸ್ಕರ ಎಲ್ಲರ ಜನರು ಒಂದು ಪೀಡೆ ಕಳೀತದೆ ಅಂತೇಳಿ ನಮ್ಮ ಸಾವಳಗಿ ಗ್ರಾಮದವರು ಎಲ್ಲರೂ ಒಂದು ಮನಸ್ಸಿನಿಂದ ಎಲ್ಲರೂ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಮತ್ತಿಂದ ದೀನ್ ನಮಸ್ಕಾರ ಹಾಕ್ತಾರೆ. ಮುತ್ತೆಯವರು ತಾವು ಪಾದದ ಅಡಿಯಲ್ಲಿ ಎಲ್ಲರಿಗೂ ಮೈ ಮ್ಯಾಗ ಕಾಲು ಇಟ್ಕೊಂಡು ದಾಟ್ಕೊಂತ ಹೋಗಿ ತಮ್ಮ ಪೀಡೆಗಳನ್ನು ಕಳೀತದೆ ಅಂತೇಳಿ ನಮ್ಮ ಭಾವನೆ ಆಗಿದೆ. ಅದಕ್ಕಿಂದ ಎಲ್ಲರೂ ಒಂದು ಜೊತೆಗೂಡಿ ಕುಸರಾಳ ಇವತ್ತೇನು ರೈತರು ಇವತ್ತು ಬೆಳೆಸಿ ಬೆಳೆಯೋ ಒಂದು ಕಾರ್ಯಕ್ರಮ ಅಂತೇಳಿ ಇಲ್ಲಿ ಬಸವೇಶ್ವರ ಮೂರ್ತಿಯಲ್ಲಿ ಮಾಡ್ತಾರೆ. ಇದಕ್ಕಿಂತ ಮೊದಲ ಬಸವೇಶ್ವರ ಜಾತ್ರೆ ಇಲ್ಲಿ ಸಾವಳಗಿ ಗ್ರಾಮದ ಪೈಲ ಬಸವೇಶ್ವರ 12ನೇ ಶತಮಾನಾಗ ಬಸವೇಶ್ವರ ಏನು ಬಸವಣ್ಣನವರ ಜಾತ್ರೆ ನಡೀತಿತ್ತಂತ ನಮಗೆ ಗೊತ್ತಿಲ್ಲ, ಅದರ ಸೌಕರ್ಯ ಗೊತ್ತಿರ್ಬೋದು. ಮತ್ತು ಹಿಸ್ಟ್ರಿ ಅಂತಂತ ಈ ರೀತಿ ಇದೆ. ಬಸವೇಶ್ವರ ಜಾತ್ರೆ ನಡೀತಿತ್ತಂತ ಯಾವಾಗ ಒಳ್ಳೂರು ಗ್ರಾಮದಲ್ಲಿ ಶಿವಲಿಂಗೇಶ್ವರರು ಬಂದರು, ಅವರು ನೋಡ್ಕೊಂಡ ದಂಗಾದಾಗ ಇಂಥ ಒಬ್ಬರು ಸಾವಳಗಿ ಗ್ರಾಮಕ್ಕೆ ಒಬ್ಬ ನಮ್ಮ ಒಂದು ಸಾಕ್ಷಾತ್ ಒಬ್ಬ ದೇವ್ರ ಹೊಂಟನಪ್ಪ ಅಂತಂದ್ರೆ ಅವು ಭೇಟಿಯಾದಾಗ ದರ್ಶನ ಮಾಡಿದಾಗ ಬಸವೇಶ್ವರ ಅಂದ್ರಂತ ಎಂದು ನೀವು ಸಾವಳಗಿ ಗ್ರಾಮಕ್ಕೆ ನೀವು ಎಂದು ಬಂದಿರಿ ಶಿವಲಿಂಗೇಶ್ವರ ಅಂತಂದ್ರೆ ನನ್ನ ಜಾತ್ರೆ ನಾ ನಿಂದಿರ್ಸ್ತೀನಿ, ನಿನ್ನ ಜಾತ್ರೆ ಯಾವಾಗೂ ಶಿವಲಿಂಗೇಶ್ವರ ಸದಾಕಾಲ ಸೂರ್ಯಚಂದ್ರಮ್ಮ ಇರೋವರೆಗೂ ನಿಮ್ಮ ಜಾತ್ರೆ ನಡೀಲಿ, ಜಾತ್ರೆಗೆ ಅಂದ ಬಂದ್ಕೆಂದ ಒಂದು ದಿವಸದಿಂದ ನಮ್ಮಲ್ಲಿ ದರ್ಶನ ಆಗ್ಬೇಕಂತೇಳಿ ಶಿವಲಿಂಗೇಶ್ವರ ಅಪ್ಪಣೆ ಕೊಟ್ಟಾಗ ಈ ಜಾತ್ರೆ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ನಾವು ಎಲ್ಲರೂ ಜನ ಸಾವಳಗಿ ಗ್ರಾಮಸ್ಥರು ಮತ್ತು ಗುಲ್ಬರ್ಗ ಜನತೆಯವರು ಎಲ್ಲರೂ ಬಂದು ಈ ಜಾತ್ರೆ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಾಗಿ ನಡೀತಾ ಇದೆ. ವಿಶೇಷವಾಗಿ ಸಾವಳಗಿ ಗ್ರಾಮ ಮುಂಜಾನೆ ಈಗ 1 ಗಂಟೆಗೆ ಪಾದಯಾತ್ರೆ ಮುತ್ತವರು ಬರ್ತಾರೆ. ಮುಂಜಾನೆ 1 ಗಂಟೆಗೆ, ಈಗ ರಾತ್ರಿ 1 ಗಂಟೆಗೆ ಬಂದ್ರೆ ಮುಂಜಾನೆ 1 ಗಂಟೆ ತನಕ ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತದೆ. ಅದಕ್ಕೆ ಅಂದ ನಾವೆಲ್ಲರೂ ಸಂತೋಷವಾಗಿದ್ದೆವು. ಇದೇ ರೀತಿ ಎಲ್ಲರೂ ಮುಂದಿನ ದಿನಗಳದಾಗ ಈ ಸಂಕ್ರಮಣ ಆಚರಿಸೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಮಲ್ಲಿಕಾರ್ಜುನ ಸಾವಳಗಿ. ಮಕರ ಸಂಕ್ರಮಣದ ವಿಶೇಷತೆ ಹೇಳಿ ಸ್ಟಾರ್ಟಿಂಗ್ ಹಿಡ್ಕೊಂಡು. ಕಲಬುರಗಿಯ ಕಲ್ಯಾಣ ನಾಡಿನಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಪ್ರಖ್ಯಾತಿ ಎಂದಿರುವಂಥ ಸಾವಳಗಿ ಕ್ಷೇತ್ರದಲ್ಲಿ ಶಿವನ ಸ್ವರೂಪಿಯಾಗಿರುವಂಥ ಶ್ರೀ ಶಿವಲಿಂಗೇಶ್ವರರು ಮಕರ ಸಂಕ್ರಮಣ ಹಬ್ಬದ ನಿಮಿತ್ತವಾಗಿ ಏನು ವಿಶೇಷವಾಗಿರುವಂಥ ಈ ಒಂದು ಹಬ್ಬ ಆಚರಣೆ ಈಗಾಗಲೇ ನಮ್ಮ ಮಲ್ಲೂರು ಮತ್ತು ಸಾವ್ಕಾರವರು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಸಾಗೋಣ ಅನ್ನೋ ದೃಷ್ಟಿಯಿಂದ ಹಿಂದಿನ ಪರಂಪರೆಯಿಂದ ಬಂದಂಥ ಈ ಒಂದು ಜಾತ್ರೆ. ಈ ಜಾತ್ರೆ ವಿಶೇಷತೆ ಏನಂದರೆ ಈಗಾಗಲೇ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರು ಮತ್ತು ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಜರುಗ್ತಾ ಇತ್ತು ಅಂತ ಹೇಳ್ತಾರೆ. ಇಂಥ ಒಂದು ಪವಾಡ ಪುರುಷರು ಗ್ರಾಮಕ್ಕೆ ಆಗಮನಿಸಿದಾಗ ಇಂಥ ಒಳ್ಳೆಯ ಪವಾಡ ಪುರುಷರು ಖಾಜಾ ಬಂದಾ ನಮಾಜನ್ನು ಮೀರಿಸಿದಂಥ ಶಕ್ತಿ ಇರುವಂಥ ಪವಾಡ ಪುರುಷರು ಮತ್ತು ವೀರಭದ್ರೇಶ್ವರರು ಕೂಡ ಈ ಜಾತ್ರೆ ನಡೀಲಿ ಅಂತ ಹೇಳಿ ಶ್ರೀ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರಿಗೆ ಈ ಒಂದು ಕೊಟ್ಟಂಥ ಈ ಜಾತ್ರಾ ಮಹೋತ್ಸವ ಏನು ಈ ಸಂಕ್ರಮಣ ಹಬ್ಬದ ವಿಶೇಷತೆ ಅಂದರೆ ಈ ದೇಶದ ಬೆನ್ನೆಲುಬು ರೈತ ಮತ್ತು ಯೋಧ ಅಂತ ಹೇಳೋದ್ರ ಜೊತೆಗೇ